ಏಯ್ ಲಕ್ಷ್ಮಿ ಸ್ವಲ್ಪ ನಿಲ್ಲು. ಯಾಕೆ? ಯಾರ ಒಬ್ಬ ಹೆಂಗ್ಸು ಓಡಾಡ್ಕೊಂಡ್ ಬರ್ತಾವ್ರ ಕಣೆ. ಎಲ್ಲಿ? ನೋಡಿ ಇಲ್ಲಿ ಬರ್ತಾವ್ರೆ. ನೋಡೋಣ. ವಿಚಾರ ಮಾಡ್ಬಿಟ್ಟು ಮುಂದೆ ಹೋಗೋಣ ಕಣೆ. ಕಣಯ್ಯ ಇಲ್ಲ ಬರ್ತಾವ್ರೆ. ಬರ್ಲಿ ಬರ್ಲಿ.
ಬಾವಿಯನ್ನಾಗಿ ಮಾಡಿ ಅಡ್ಡಗಡಿಗೆಗಳಿಂದ ನೀರನ್ನು ಹೊತ್ತು ಪಾತಿಯನ್ನು ತುಂಬಿಸುವೆನು. ನೀವಿನ್ನು ಹೋಗಿ ಬನ್ನಿ ಸ್ವಾಮಿ. ಆಗಬಹುದು. ನನಗಾದರೂ ಆಯಾಸವಾಗುತ್ತಿರುವುದು, ಸ್ವಲ್ಪ ಹೊತ್ತು ವಿಶ್ರಮಿಸಿಕೊಳ್ಳುವೆ. ಕಾಯುತ್ತಲಿರುವನು ಮಡುವಳೆ ಶೆಟ್ಟಿಯ ಮನೆಯೊಳಗೆ ಕಟ್ಟೆಯ ಕಾಯುತ್ತಲಿರುವನು ಮಡಿವಳೆ ಶೆಟ್ಟಿಯ ಮನೆಯೊಳಗೆ ಧರಣಿಸುತ್ತನಿಗೆ ಪರಿಪರಿ ಕಷ್ಟವ ಧರಣಿಸುತ್ತನಿಗೆ ಪರಿಪರಿ ಕಷ್ಟವ ಮಾಡುವೆ ಅನ್ನಯ ಮಾಯದಲ್ಲಿ ಮಾಡುವೆ ಅನ್ನಯ ಮಾಯದಲ್ಲಿ ಮಾಡುವೆ ಅನ್ನಯ ಮಾಯದಲ್ಲಿ ಸತ್ಯರಥ ಹಾಗೂ ಚಂದ್ರ ಸೇರಿಗೆ ಎಷ್ಟೆಷ್ಟು ಕಷ್ಟಗಳನ್ನು ಕೊಟ್ಟರೂ ಸಹ ಅವರು ತಮ್ಮ ತಮ್ಮ ಸತ್ಯವನ್ನೇ ಪರಿಪಾಲನೆ ಮಾಡಿಕೊಂಡು ಬರುತ್ತಿರುವುದು. ಅದು ಅಲ್ಲದೆ ಅವರ ಮಗನಾದ ಚತುರನು ಇನ್ನೂ ಬುದ್ಧಿ ಇಲ್ಲದ ಬಾಲಕನು ಮಡಿವಾಡಿ ತಿಮ್ಮಶೆಟ್ಟಿಯ ಮನೆಯಲ್ಲಿ ಕತ್ತೆಗಳನ್ನು ಕಾಯುತ್ತಾ ಇಬ್ಬರ ತೋಟದ ಬಳಿಯಲ್ಲಿ ಇರುವೆನು. ಈಗ ನನ್ನ ಮಾಯಾಜಾಲವನ್ನು ಆ ಮಗುವಿನ ಮೇಲೆ ಬೀರಿ ಅವನನ್ನು ಸತ್ಯಭ್ರಷ್ಟನಾಗಿ ಮಾಡಲು ನಾನೀಗಲೇ ಬ್ರಾಹ್ಮಣ ವೇಷಧಾರಿಯಾಗಿ ಆ ಬಾಲಕನಿರುವ ಸ್ಥಳವನ್ನು ಸೇರುವೆನು. ಮಗು, ಈ ದಿವಸ ಮಹಿಳೆ ಬೆಟ್ಟಗಳಲ್ಲಿ ಹೆಚ್ಚಾಗಿದ ಕಾರಣ ನಾನು ಮತ್ತು ಲಕ್ಷ್ಮಿ ಒಳೆ ಹತ್ರ ಬರ್ತೀನಿ. ಕತ್ತೆಯನ್ನು ಹಿಡಿಕೊಂಡು ಹೋಗಿ ಕಾದುಕೊಂಡು ಬಾ ಮಗು. ಆಗಬಹುದು ತಾತ. ಮಗು, ನೀನು ಯಾರು? ಇಲ್ಲಿ ಏನು ಮಾಡುತ್ತಿರುವೆ? ಸ್ವಾಮಿ, ನಾನು ತಿಮ್ಮಯ್ಯರ ಮನೆಯಾಳು. ಇಲ್ಲಿ ಕಥೆಯನ್ನು ಕಾಯುತ್ತಿರುವೆ. ಮಗು, ನನಗಾದರೂ ಬಹಳ ದಣಿವಾಗಿರುವುದು. ಎಲ್ಲಿಯಾದರೂ ಕುಡಿಯಲು ಜಲವನ್ನು ತೋರಿಸುವೆಯಾ? ಸ್ವಾಮಿ, ಅಲ್ಲಿ ನೋಡಿ, ಆ ಬಾಳೆ ತೋಟದಲ್ಲಿ ಬಾವಿ ಇರುವುದು. ನೀರು ಕುಡಿದು ಬನ್ನಿ. ಮಗು, ನನಗೆ ವಯಸ್ಸಾದ ಕಾರಣ ನೇತ್ರಗಳ ದೃಷ್ಟಿಯು ಕಮ್ಮಿ ಇರುವುದು. ನೀನೇ ಕರೆದುಕೊಂಡು ಹೋಗಿ ಆ ಬಾವಿಯನ್ನು ತೋರಿಸುವೆಯಾ? ಸ್ವಾಮಿ, ಅಲ್ಲಿ ನೋಡಿ, ಬಾವಿ ಇರುವುದು. ನೀರು ಕುಡಿದು ಬನ್ನಿ. ಮಗು, ನಾನು ನೀರು ಕುಡಿದು ಬರುವ ತನಕ ನೀನು ಇಲ್ಲಿಯೇ ಇರಬೇಕು, ತಿಳಿಯಿತೆ? ಆಗಬಹುದು ಸ್ವಾಮಿ. ಮಗು, ಸ್ವಾಮಿ, ನೀನು ತೋರಿಸಿದ ಆ ನೀರು ಬಹಳ ರುಚಿಯಾಗಿರುವುದು. ಅದನ್ನು ಕುಡಿದು ನಾನು ತೃಪ್ತಿಯನ್ನು ಹೊಂದಿರುವೆನು. ಮಗು, ಈ ತೋಟವನ್ನು ನೋಡಿದೆ ಎಷ್ಟು ರಮ್ಯವಾಗಿರುವುದು. ಮಗು, ನಾವಿಬ್ಬರೂ ಸೇರಿ ಈ ತೋಟವನ್ನು ಒಂದು ಸಾರಿ ವರ್ಣನೆಯನ್ನು ಪಾಡೋಣ. ಆಗಲಿ ಸ್ವಾಮಿ. ಏನಿದಾಶ್ಚರ್ಯ ತೋಟದ ಪರಿಯ, ಏನಿದಾಶ್ಚರ್ಯ ಮಗು, ಸ್ವಾಮಿ, ತೆಂಗು ಅಡಿಕೆ ಮರವು ನಿಂಬೆ ಕಿತ್ತಲೆಯೋ. ಮಗು, ಸ್ವಾಮಿ, ತೆಂಗು ಅಡಿಕೆ ಮರವು ನಿಂಬೆ ಕಿತ್ತಲೆಯೋ ಮಿಗಿಲಾದ ದಾಳಿಂ. ಮಗು, ಸ್ವಾಮಿ, ಮಿಗಿಲಾದ ದಾಳಿಂ ಫಲಗಳ ನೋಡ, ಏನಿದಾಶ್ಚರ್ಯ ತೋಟದ ಪರಿಯ, ಏನಿದಾಶ್ಚರ್ಯ ಮಗು, ಸ್ವಾಮಿ, ಬಾಳೆ ಬಾಳೆ ಗಿರಿದು ರಸ ಬಾಳೆ ಗೊನೆಯೋ. ಮಗು, ಅಲ್ಲಿ ನೋಡು, ಬಾಳೆ ಬಾಳೆ ಗಿರಿದು ರಸ ಬಾಳೆ ಗೊನೆಯೋ ಅಣ್ಣಾಗಿ ಪರಿಮಳ. ಮಗು, ಸ್ವಾಮಿ, ಅಣ್ಣಾಗಿ ಪರಿಮಳ ಎಸೆದು ತಾಲಿ ಹೋದು, ಏನಿದಾಶ್ಚರ್ಯ ತೋಟದ ಪರಿಯ, ಏನಿದಾಶ್ಚರ್ಯ ಮಗು, ಸ್ವಾಮಿ, ಒಂದೆರಡು ಚಿಪ್ಪುಗಳು ಕಿತ್ತುತ್ತಾರ ಬಾಲ. ಮಗು, ಸ್ವಾಮಿ, ಒಂದೆರಡು ಚಿಪ್ಪುಗಳು ಕಿತ್ತುತ್ತಾರ ಬಾಲ ಅಣ್ಣಾಗಿ ಪರಿಮಳ, ಅಣ್ಣಾಗಿ ಪರಿಮಳ ಎಸೆದು ತಾಲಿ ಹೋದು, ಏನಿದಾಶ್ಚರ್ಯ ತೋಟದ ಪರಿಯ, ಏನಿದಾಶ್ಚರ್ಯ ಮಗು, ಸ್ವಾಮಿ, ಈ ತೋಟವನ್ನು ನೋಡಿದೆ ಎಷ್ಟು ರಮ್ಯವಾಗಿರುವುದು. ಹೌದು ಸ್ವಾಮಿ. ಮಗು, ಅಲ್ಲಿ ನೋಡು, ಆ ಬಾಳೆ
ಕಾಣುವ ಬಾಳೆಗೊನೆಯಲ್ಲಿ 3 ಚಿಪ್ಪು ಹಣ್ಣುಗಳನ್ನು ಕಿತ್ತುಕೊಂಡು ಬಾ ಮಗು. ಇಬ್ಬರು ತಿಂದು ತೃಪ್ತಿಯನ್ನು ಹೊಂದೋಣ. ಸ್ವಾಮಿ ಕೀಳಲಾರೆನೋ ಬಾಳೆಹಣ್ಣುಗಳನ್ನು ಕೀಳಲಾರೆನೋ. ಮಗು ಕಳ್ಳತನವ ಮಾಡಿ ಸುಳ್ಳನೇಳಲಾರೆ. ಸ್ವಾಮಿ ಮಗು ಕಳ್ಳತನವ ಮಾಡಿ ಸುಳ್ಳನೇಳಲಾರೆ. ಅಂದದ ಕಳ್ಳವ ಮಾಡಲಾರೆ ನಾನು ಕೀಳಲಾರೆನು ಬಾಳೆಹಣ್ಣುಗಳನ್ನು ಕೀಳಲಾರೆನು. ಸ್ವಾಮಿ ಮಗು ಕಳ್ಳತನವು ಬೆಂಕಿ ಸಮಾನ, ಅದರಲ್ಲೂ ಬ್ರಾಹ್ಮಣರ ವಸ್ತುಗಳು ವಿಷಕ್ಕೆ ಸಮಾನ ಎಂದು ಆರ್ಯರು ಹೇಳಿದರು. ನಾನು ಬಾಳೆಹಣ್ಣುಗಳನ್ನು ಕೀಳುವುದಿಲ್ಲ, ನನ್ನ ಕತ್ತೆಗಳು ಹೋಗುತ್ತಿರು, ಬಿಡಿ ನನ್ನ ಕೈಗಳನ್ನು. ಅಕ್ಕ ತಂದೆ ತಾಯಿಯರಂತೆ ಈತನು ಸಹ ಬಹಳ ಸತ್ಯವಂತನಾಗಿರೋದು ಇರಲಿ. ಈಗ ನನ್ನ ಮಾಯೆಯ ಜಾಲದಿಂದ ಅಲ್ಲಿ ಕಾಣುವ ಬಾಳೆಗೊನೆಯಲ್ಲಿ 3 ಚಿಪ್ಪು ಹಣ್ಣುಗಳನ್ನು ಕಿತ್ತು ಆತನ ಕಂಬಳಿಯಲ್ಲಿ ಇಡುವೆನು. ಅದು ಅಲ್ಲದೆ ಆ ಬಾಲಕನಾದರೂ ಕಟ್ಟೆಗಳನ್ನು ಒಡೆದುಕೊಂಡು ಬರಲು ಬಹಳ ದೂರವಾಗಿರುವನು. ಈ ತಕ್ಕ ಕಾರ್ಯವನ್ನು ಮಾಡಿ ನಾನು ಈಗಲೇ ಅದೃಶ್ಯನಾಗುತ್ತೇನೆ. ಅಕ್ಕ ಕತ್ತೆಗಳನ್ನು ಹೊಡೆದುಕೊಂಡು ಬಂದೆನು. ನನ್ನ ಕಂಬಳಿಯು ಆ ಮರದ ಬುಡದಲ್ಲಿರುವುದು, ಅಲ್ಲಿ ಸ್ವಲ್ಪ ಹೊತ್ತು ವಿಶ್ರಮಿಸಿಕೊಳ್ಳುವೆನು.
ಅಯ್ಯೋ ಶಿವ ಶಿವ, ಏನು ಮಾಡಲಿ? ಯಾರೋ ಚೋರನು ಈ ರಥ ಬಾಳೆಗೊನೆಯಲ್ಲಿ 3 ಜುಪ್ಪು ಹಣ್ಣುಗಳನ್ನು ಈಗ ತಾನು ಕಿತ್ತಿರುವುದು. ಏನು ಮಾಡಲಿ? ಅಯ್ಯೋ ದುರ್ವಿಧಿಯೇ. ಇರಲಿ, ತೋಟದ ಹೊರಗಡೆ ಯಾರಾದರೂ ಇರುವರೇನೋ ವಿಚಾರಿಸಿ ನೋಡುವೆನು. ಅಯ್ಯ ಮಗು, ಸ್ವಾಮಿ. ಇಲ್ಲಿ ಬಾ ಮಗು. ಸ್ವಾಮಿ. ನಮ್ಮ ಬಾಳೆಯ ತೋಟಕ್ಕೆ ಯಾರಾದರೂ ಬಂದಿದ್ದರೆ ಮಗು? ಹೌದು ಸ್ವಾಮಿ, ಯಾರೋ ವೃದ್ಧ ಬ್ರಾಹ್ಮಣರು ಬಂದು ಕುಡಿಯಲು ನೀರನ್ನು ಕೇಳಿದರು. ನಾನು ನಿಮ್ಮ ಬಾಳೆಯ ತೋಟದಲ್ಲಿರುವ ಬಾವಿಯನ್ನು ತೋರಿಸಿದೆ. ವೃದ್ಧನು ನೀರು ಕುಡಿದು ಬರುವಾಗ ರಸ ಬಾಳೆಗೊನೆಯನ್ನು ನೋಡಿ 3 ಚಿಪ್ಪು ಹಣ್ಣುಗಳನ್ನು ಕಿತ್ತುಕೊಡುವೆಂದು ಪೀಡಿಸಿದರು. ನೀನು ಕಿತ್ತುಕೊಟ್ಟೆಯಾ ಮಗು? ಇಲ್ಲ ಸ್ವಾಮಿ, ನಾನು ಒಬ್ಬರೇ ತೋಟದವರೆಗೆ ಓಡಿ ಬಂದೆ. ಅವರೇ ಕಿತ್ತಿರಬಹುದು. ಕೆಲವೋ ಬಾಲಕ, ನನಗಾದರೂ ವಿಧ ವಿಧವಾಗಿ ಕಷ್ಟಗಳೇ ಬಂದು ಒದಗುತ್ತಿರುವವು. ನಿಜವನ್ನು ಹೇಳು, ನೀನೇ ಈ ರಸಬಾಳೆಗೊನೆಯಲ್ಲಿ 3 ಚುಪ್ಪು ಹಣ್ಣುಗಳನ್ನು ಕಿತ್ತಿರುವಂತೆ ಕಾಣುತ್ತಿರುವುದು. ಸುಳ್ಳನ್ನಾಡಿ ಶಿಕ್ಷೆಗೆ ಗುರಿಯಾಗಬೇಡ. ಸ್ವಾಮಿ, ಹೇಳುವುದು ಕೇಳಿ. ಶಿವನ ಪಾದ ಸಾಕ್ಷಿಯಾಗಿ ಕಲಿಯಲಿಲ್ಲ ಸ್ವಾಮಿ ನಾನು.
ಕೈಯಲ್ಲಿರುವ ಕೊಡಲಿಯಿಂದ ನಿನ್ನ ಕರಗಳನ್ನು ಕಡಿಯುವನು ಮೂರ್ಖ. ಸೂರ್ಯ ಚಂದ್ರಾಷ್ಟ ದಿಕ್ಪಾಲಕರ ಕೇಳಿರಿ ಬೇಳುವೆ. ಸೂರ್ಯ ಚಂದ್ರ ಅಷ್ಟದಿಕ್ಪಾಲಕರ ಕೇಳಿರಿ ಬೇಳುವೆ. ದಣಿಗೆ ಕೊಟ್ಟ ವಾಗ್ದಾನದಂತೆ ಬಾಲಕನ ಕರವನ್ನು ಕಡಿಯುವೆನೀಗಲೇ. ಮದಾಂಗ
ಹೋಗಿ ಮುಗಿಸಿ ನನ್ನ ಪುತ್ರನನ್ನು ಹುಡುಕುವೆನು. ಎಡದ ಬಲದ ವೃಕ್ಷಗಳಿರ ತಡಕಿ ಕೀಳುವೆ ನಾನು ಈಗ. ಎಡದ ಬಲದ ವೃಕ್ಷಗಳಿರ ತಡಕಿ ಕೀಳುವೆ ನಾನು ಈಗ. ಪಡೆದ ಕಂದನ ವಿವರ ಪೇಳಿರಿ ಅಡವಿ ಮಾತೆ ನೀನು ಈಗ. ಪಡೆದ ಕಂದನ ವಿವರ ಪೇಳಿರಿ ಅಡವಿ ಮಾತೆ ನೀವು ಈಗ. ಎಡದ ಬಲದ ಲೋಕಗಳಿರ ತಡಕಿ ಕೇಳುವೆ ನಾನು ಈಗ. ಮುಂದೆ ವಿಪ್ರನ ತೋಟವಿರುವುದು ಅಲ್ಲಿ ಹೋಗಿ ನೋಡುವೆನೋ. ಮುಂದೆ ವಿಪ್ರನ ತೋಟವಿರುವುದು ಅಲ್ಲಿ ಹೋಗಿ ನೋಡುವೆನೋ. ಎಡದ ಬಲದ ವೃಕ್ಷಗಳಿರ ತಡಕಿ ಕೇಳುವೆ ನಾನು ಈಗ. ಕಂದ ಮಗನೇ ಕಂದ ಹೋ ಕುಮಾರ ಚಂದ್ರ ತಾರಾಷ್ಟರಿಕ್ಮಾರಕರೇ ವೃಕ್ಷಗಳಿರ ನನ್ನ ಕಂದರ ನೆಲೆಯನ್ನು ತಿಳಿದಿದ್ದರೆ ದಯವಿಟ್ಟು ತಿಳಿಸಬೇಕು ಸ್ವಾಮಿ. ಪರಮಾತ್ಮ ಯಾರು ಕೂಡ ತಿಳಿಸುವಂತರ ಅಲ್ಲ ಪರಮಾತ್ಮ. ಮುಂದೆ ವಿಪ್ರರ ಬಾಳೆ ತೋಟವಿರುವುದು ಅಲ್ಲಿ ಹೋಗಿ ವಿಚಾರಿಸಿ ನೋಡುವೆನು. ರಾತ್ರಿಯಲ್ಲಿ ಗಾಳಿಯೋ ಪಿಶಾಚಿಯೋ ಕೂಗುತ್ತಿರುವಂತೆ ಕಾಣುತ್ತಿರುವುದಲ್ಲ. ನನಗಾದರೂ ಈ ನಿರ್ಜಲವಾದ ಪ್ರದೇಶದಲ್ಲಿ ಭಯವಾಗುತ್ತಿರುವುದು. ಇಲ್ಲಿ ಬಿದ್ದಿರುವ ಕರವಿ ಎಲೆಗಳನ್ನು ಗುಡ್ಡೆಯನ್ನಾಗಿ ಮಾಡಿ ಬೆಂಕಿ ಹಾಕಿ ಬೆಳಕಾಗಿ ಮಾಡುವೆನು. ಅಯ್ಯೋ ದುರ್ವಿಧಿಯೇ, ನಾನು ಈ ದಿನ ಬೆಳಿಗ್ಗೆ ಬಾಲಕನ 2 ಹಸ್ತಗಳನ್ನು ಕತ್ತರಿಸಿ ಹಾಕಿದ್ದೇನಲ್ಲ. ಅಯ್ಯೋ ಶನಿದೇವ, ಆತನ ತಂದೆ ತಾಯಿಗಳು ಎಷ್ಟು
ಈಕೆಯ ಮಾಂಗಲ್ಯವು ಈ ರೀತಿಯಾಗಿ ಪ್ರಕಾಶಿಸಲು ಕಾರಣವೇನು? ಈಕೆ ಏನಾದರೂ ಶಾಪವನ್ನು ಕೊಟ್ಟರೆ ನಾನು ಸಹಿಸಬಲ್ಲೆನೆ. ಇರಲಿ, ವಿಚಾರಿಸಿ ನೋಡಿ. ಅಮ್ಮ, ನೀನು ಯಾರು? ನಿನ್ನ ಮಾಂಗಲ್ಯವು ಈ ರೀತಿಯಾಗಿ ಪ್ರಕಾಶಿಸಲು ಕಾರಣವೇನು ತಾಯಿ? ಹಾ ಶಿವ ಶಿವ, ಏನು ಈ ನನ್ನ ಮಾಂಗಲ್ಯವು ಈ ಗೊರವನಿಗೆ ಕಾಣಿಸಿದೆ? ಪರಮಾತ್ಮ, ನನ್ನ ಹಿಂದಿನ ಪುತ್ರತ ಧರ್ಮವು ನಶಿಸಿ ಹೋದಂತೆ ಆಯಿತು. ಅದು ಅಲ್ಲದೆ ಈ ನನ್ನ ಮಾಂಗಲ್ಯವು ನನ್ನ ಪತಿಗಲ್ಲದೆ ಬೇರೆ ಯಾರಿಗೂ ಕಾಣುವುದಿಲ್ಲ. ವಿಚಾರಿಸಿ ನೋಡುವೆನು. ಯಾರು ಸ್ವಾಮಿ? ನೀವು ಯಾರು? ನಿಮ್ಮ ವೃತ್ತಾಂತವನ್ನು ತಿಳಿಸಬೇಕೆಂದು ಬೇಡಿಕೊಳ್ಳುವೆನು ಸ್ವಾಮಿ. ಅಮ್ಮ, ನನ್ನ ವಿಚಾರವು ನಿನಗೆ ಬೇಡ ತಾಯಿ. ಸ್ವಾಮಿ, ದಯವಿಟ್ಟು ತಿಳಿಸಬೇಕೆಂದು ಬೇಡಿಕೊಳ್ಳುವರು ಸ್ವಾಮಿ. ನನ್ನ ವಿಚಾರವು ಯಾರಿಗೂ ಹೇಳುವುದಿಲ್ಲವೆಂದು ಭಾಷೆಯನ್ನು ಕೊಟ್ಟಿದ್ದೆ, ಆದರೆ ಅನಂತರ ತಿಳಿಸುವೆನಮ್ಮ. ಸ್ವಾಮಿ, ಇದು ಭಾಷೆಯನ್ನು ಕೂಡ ಹೇಳುವಂತರಾಗಿ ಸ್ವಾಮಿ. ಕಳಿಂಗಪುರವನ್ನು ಪರಿಪಾಲನೆ ಮಾಡಿದ ಅಮ್ಮ. ಸ್ವಾಮಿ, ಕಳಿಂಗಪುರವನ್ನು ಪರಿಪಾಲನೆ ಮಾಡಿದ ರಾಜ ಸತ್ಯವ್ರತ ನಮ್ಮ ತಾಯೇ. ಸ್ವಾಮಿ, ಯಾರವರನ್ನು ಮರ್ಯಾದೆಯಾದ ಚಂದ್ರಾಸೆ ಸ್ವಾಮಿ. ಅಯ್ಯೋ ಶಿವ ಶಿವ, ಏನು ಈಕೆಯು ನನ್ನ ಮಡದಿಯಾದ ಚಂದ್ರಹಾಸಿ. ಅಯ್ಯೋ ದುರ್ವಿಧಿಯೇ, ಈತನು ನನ್ನ ಪುತ್ರನೇ. ದೇವಿ, ಸ್ವಾಮಿ, 3 ಜನರು ಒಂದೇ ಕಡೆ ಇದ್ದಾಗ್ಯೂ ಪರಮಾತ್ಮ ನಮ್ಮ ಗುರುತುಗಳನ್ನೇ ಮರೆಸಿರುವೆಯಾ ದೇವಿ? ಸೋದರಿ, ನಮ್ಮ ವಿಷಯವು ಯಾರಿಗೂ ತಿಳಿಯಕೂಡದು. ಪೂರ್ವಾಂಬುದಿಯಲ್ಲಿ ಸೂರ್ಯನು ಉದಯಿಸುತ್ತಿರುವನು. ನಾವು ಎಲ್ಲಿಯಾದರೂ ಹೋಗಿ ತಲೆಮರೆಸಿಕೊಂಡಿರೋಣ. ಅಯ್ಯ, ಸ್ವಲ್ಪ ನಿಲ್ಲಿ ಸ್ವಾಮಿ. ರಾತ್ರಿ ಕನಸಿನಲ್ಲಿ ನಿಮ್ಮ ವಿಚಾರವನ್ನು ಕಂಡೆನು. ನೀನು ಕಳಿಂಗ ದೇಶದ ಸತ್ಯವ್ರತ ಮಹಾರಾಜನು. ಹೌದು ಸ್ವಾಮಿ. ಈಕೆಯಾದರೂ ನಿನ್ನ ಮಡದೆಯಾದ ಚಂದ್ರಾಸೆ, ಈ ಬಾಲಕನಾದರೂ ನಿನ್ನ ಕುಮಾರನಾದ ಚತುರನು. ನೀವು ಇನ್ನು ಮುಂದೆ ನಮ್ಮ ಮನೆಯಲ್ಲಿ ಸುಖವಾಗಿ ಊಟ ಮಾಡಿಕೊಂಡು ಇರತಕ್ಕದ್ದು.